ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋ ವ್ಲಾಗಿಂಗ್ ಬಗ್ಗೆ. ಇನ್ನು ಹಲವಾರು ರೀತಿ ವ್ಲಾಗಿಂಗ್ ಮಾಡ್ತಿರ್ತೀನಿ ಅಂತಂದರೆ ಹಳ್ಳಿಯಲ್ಲಿ ನಡೀತಿರುವಂಥದ್ದು. ಡೈಲಿ ವ್ಲಾಗು ಅಂತಂದರೆ ನಾಟಕ, ಮತ್ತು ಪ್ರೋಗ್ರಾಮ್ಸ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ವ್ಲಾಗಿಂಗು ಅಪ್ಲೋಡ್ ಮಾಡ್ತೀನಿ. ಇದು ಫಸ್ಟ್ ಡೇ. ಇದು ನನ್ನ ರೇಷ್ಮೆ ಮನೆಯನ್ನು ರೆಡಿ ಆಗಿದೆ. ಒಳ್ಳೆನೂ ಬಂದಿದೆ. ಮೊನ್ನೆ ಶಾಂತಿ ಕೂಡ ಮಾಡಿದ್ವಿ. ಗೃಹ ಪ್ರವೇಶನೂ ಆಯಿತು. ನೆಕ್ಸ್ಟು ಯಾವ್ಯಾವ ರೀತಿ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಫಸ್ಟು ಮನೆ ನೋಡ್ಕೊಂಡು ಯಾವ ರೀತಿ ಇದೆ ನೋಡಿ. ಲೆಂತು 100 ಫೂಟ್ ಇದೆ. ಹೀಗೆ ಅಗಲ 21. ನೆಕ್ಸ್ಟು ಹೈಟಲ್ಲ ಸ್ಟ್ರೇಟಾಗಿ 55 ಫೀಟ್ ಇದೆ. 55 ಫೀಟು. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದು ನಾವು ಮಾಡಿರುವಂಥ ರ್ಯಾಕು ನೋಡ್ತಾ ಇರ್ಬೋದು. ರ್ಯಾಕ್ ಈ ರೀತಿ ಇದೆ. ಇದು ಹಳೇದಿತ್ತು. ಇದು ಮಾಡ್ತಾಯಿದ್ದು ಫಸ್ಟ್ ಅಲ್ಲ. ನಾವು ಮಾಡ್ಲಕತ್ತಿ ಒಂದು 25 to 30 ಇಯರ್ಸ್ ಆಯಿತು. ನಮ್ಮ ಅಪ್ಪರಿತ ಮಾಡ್ತಾಯಿದ್ರು. ನಾವು ಇವಾಗ ಈ ಫೀಲ್ಡಿಗೆ ಬಂದಿದ್ದು. ನೋಡ್ತಾ ಇರ್ಬೋದು, ರ್ಯಾಕ್ಸು ಈ ರೀತಿ ಇದೆ. ರ್ಯಾಕ್ಸು ನೀವು ಈ ರೀತಿ ಮಾಡ್ಕೊಂಡ್ರೆ ಗಟ್ಟಿ ಬರುತ್ತೆ, ತಾಳುಣಿಕೆ ಬರುತ್ತೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟು ಹುಳ ಈಗ ಬಂದು 3 ಡೇಸ್ ಆಯಿತು. ಈ ರೀತಿಯಾಗಿದೆ. ಇದು ಹುಳುಗಳ ಒಂದು ಚಿತ್ರಣ. ನೋಡ್ತಾ ಇರ್ಬೋದು. ಮುಂಜಾನೆ 2 ಟೈಮು ಮೇವು ಹಾಕ್ತೀವಿ. ಈಗ ಮುಂಜಾನೆ ಮೇವೆಲ್ಲ ತಿಂದು ಖಾಲಿ ಮಾಡಿದ್ದಾವೆ. ನೋಡ್ತಾ ಇರ್ಬೋದು. ಸ್ವಲ್ಪ ಉಳಿದಿದೆ. ಬೇಕಾದರೆ ಹೆಚ್ಚಿಗೆ ಉಳಿದಿತ್ತಪ್ಪ ಅಂತಂದರೆ ಕಟ್ ಮಾಡಿದ್ರಲ್ಲಿ ಉಳಿದಿತ್ತಪ್ಪ ಅಂತಂದರೆ ಈ ರೀತಿ ಇಟ್ಟಿರ್ತೀವಿ. ಅದನ್ನು ತಿಂದ ಜಾಗದಲ್ಲಿ ಎಲ್ಲಿ ಜಾಸ್ತಿ ತಿಂದಿರುತ್ತಲ್ಲ ಅಲ್ಲಿ ಈ ರೀತಿ ನೋಡ್ಬೋದು. ಇಲ್ಲಿ ಜಾಸ್ತಿ ತಿಂದಿದೆ ಅಂದಮೇಲೆ ಇಲ್ಲಿ ಅದನ್ನು ತಪ್ಪಲವನ್ನು ಹರಿದು ಇಲ್ಲಿ ಹಾಕ್ತೀವಿ. ಇಲ್ಲಿ ತಿಂದಿಲ್ಲ ಅಲ್ಲ, ಇಲ್ಲಿ ಅದೇ ರೀತಿ ಬಿಟ್ಬಿಡ್ತೀವಿ. ಇದು ಒಂದು ಹಂಗ್ರಿ ಫುಡ್ ಆಗಿರುತ್ತೆ. ಇವಾಗ ಹಾಕ್ತೀವಿ. ನೋಡ್ತಾ ಇರ್ಬೋದು. ಮುಂಜಾನೆ 8 ಗಂಟೆಗೊಮ್ಮೆ, ಆಮೇಲೆ ಸಾಯಂಕಾಲ 5:45ಕ್ಕೆ ಒಂದು ಮೇವನ್ನು ಹಾಕ್ತೀವಿ. ಟೋಟಲಾಗಿ 2 ಮೇವು. ನೆಕ್ಸ್ಟು ಜ್ವರಕ್ಕೆ ಕೂತಾಗ ಮೇವು ಹಾಕಬಾರ್ದು. ಅದು ಜ್ವರಕ್ಕೆ ಯಾವ ರೀತಿ ಕೊಂಡಿರುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಒಮ್ಮೊಮ್ಮೆ ಜ್ವರಕ್ಕೆ ಕೊಂಡಿರೋದು ನಮಗೂ ಕನ್ಫ್ಯೂಸ್ ಆಗುತ್ತೆ. ಅದನ್ನು ತಿಳ್ಕೊಳ್ಳೋದು ಅದು ಒಂದು ಮೇನ್ ಆಗಿರುತ್ತೆ. ಇಲ್ಲಿ ಜ್ವರಕ್ಕೆ ಯಾವಾಗ ಕೊಂಡಿರುತ್ತೆ ಇಲ್ಲ ಅಂತ. ಇದು ಮನುಷ್ಯರಿಗೆ ಅಷ್ಟೇ ಅಲ್ಲದೆ ಹುಳುಕು ಜ್ವರ ಬರುತ್ತೆ ಅಂತ ಕೇಳಿದರೆ ಹೌದು, ಹುಳುಕು ಕೂಡ ಜ್ವರ ಬರುತ್ತೆ. ಆವಾಗ ಇವು ಆಹಾರವನ್ನು ಸೇವನೆ ಮಾಡಲ್ಲ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೂ ನನಗೆ ಕಾಮೆಂಟಲ್ಲಿ ತಿಳಿಸಿ, ಆಯಿತಾ? ಯಾರು ಇನ್ನೂ ಮಂಟಿ ಫಾರ್ಮರ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಮುಂದೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.